ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿ ಮಾದರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಎಲ್ಲ ಸಕಲ ವೀಕ್ಷಕರಿಗೆ, ಸಕಲ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಹಾಗೆ ಶಿವ ಇದ್ದರೆ ಭಯವಿಲ್ಲ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಖಂಡಿತ ನಿಜ. ವಿಷ್ಣು ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ವಿಷ್ಣು ಹೃದಯ ಬೇರೆ ಅಲ್ಲ, ಶಿವ ಹೃದಯ ಬೇರೆ ಅಲ್ಲ, ಎರಡೂ ಒಂದೇ. ಅನೇಕ ಜನರಲ್ಲಿ ಅದರಲ್ಲಿ ತಾರತಮ್ಯ ಮಾಡ್ತಾರೆ. ಒಂದು ಶಕ್ತಿ. ಎವ್ರಿಥಿಂಗ್ ಇಸ್ ಶಕ್ತಿ. ಒಂದು ಪ್ಲಸ್ ಇದ್ರೆ ಒಂದು ಮೈನಸ್. ಒಂದು ಬಲ್ಬ್ ಆನ್ ಆಗಬೇಕು ಅಂತಂದ್ರೆ ಒಂದು ಪ್ಲಸ್ ಇರಬೇಕು, ಒಂದು ಮೈನಸ್ ಇರಬೇಕು. ಅವೆರಡು ಟಚ್ ಮಾಡಿದಾಗ ಬಲ್ಬ್ ವಿಲ್ ಬಿ ಆನ್. ಸೊ ದೇರ್ ಇಸ್ ಇನ್ ಅಂಡ್ ಯಾಂಗ್. ಆ ರೀತಿ ಇದ್ದೇ ಇರುತ್ತೆ ಶಕ್ತಿ. ಶಿವನಲ್ಲಿ ಎಗೈನ್ ಶಿವಶಕ್ತಿ ಅಂತ ನಾವು ಹೇಳ್ತೀವಿ. ಶಕ್ತಿನೂ ಇದೆ ಅಲ್ಲಿ, ಶಿವನೂ ಇರ್ತಕ್ಕಂಥದ್ದು. ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಶಿವರಾತ್ರಿ. ವಿಶೇಷವಾಗಿರ್ತಕ್ಕಂಥ ಮಂತ್ರ ಬಗ್ಗೆ ಮಾತಾಡೋಣ. ಆ ಮಂತ್ರ 26ನೇ ತಾರೀಕು 11 ಗಂಟೆಯಿಂದ ಹಿಡಿದು 27ನೇ ತಾರೀಕು 9 ಗಂಟೆವರೆಗೂ ಅನ್ಲಿಮಿಟೆಡ್, ಅನಿಯಮಿತವಾಗಿ ಚಾಂಟ್ ಮಾಡಿದ್ರೆ ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ. ವಾತದೋಷ ಇರ್ತಕ್ಕಂಥದ್ದು, ಕೈಕಾಲು ನೋವು ಇರ್ತಕ್ಕಂಥದ್ದು, ಮೈಗ್ರೇನ್ ಪೇನ್ ಹೋಗ್ತಕ್ಕಂಥ ಮಂತ್ರ ಅದು. ಎಲ್ಲ ರೀತಿಯ ಪೇನ್, ಮಾನಸಿಕ ಚಿಂತನೆ ಇರ್ಬೋದು, ಒಂದು ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಫಿಯರ್ ಇರ್ಬೋದು, ಎಲ್ಲವೂ ಕೂಡ ಪ್ರತಿಯೊಂದು ಕೂಡ ನಿರ್ಮೂಲನೆ ಆಗ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರ ಒಂದು ಸ್ಕ್ರೀನ್ ಮೇಲೆ ಬರುತ್ತೆ. ಬಹಳ ಗೊತ್ತಿರ್ತಕ್ಕಂಥ ಮಂತ್ರ. ಈ ಮಂತ್ರನ 26ನೇ ತಾರೀಕು 11 ಗಂಟೆಗೆ, ಬುಧವಾರ 11 ಗಂಟೆಯಿಂದ ಹಿಡಿದು ಗುರುವಾರ 9 ಗಂಟೆವರೆಗೂ ಓಂ ನಮೋ ಭಗವತೆ ರುದ್ರಾಯ, ತುಂಬಾ ಸ್ವೀಟ್ ಆಗಿ, ಖುಷಿಯಾಗಿ, ಅನ್ಲಿಮಿಟೆಡ್, ಯಾವುದೇ ನಿಯಮವಿಲ್ಲ. ಶಿವನಿಗೆ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ. ಸ್ನಾನ ಮಾಡೋಕ್ತಾಗ್ಲಿಂದನೂ, ಬುಧವಾರ ಬೆಳಿಗ್ಗೆ ಸ್ನಾನ ಮಾಡೋದಾಗ್ಲಿಂದನೂ ಅಥವಾ ಗುರುವಾರ ಸ್ನಾನ ಮಾಡೋವರೆಗೂ ಆದ್ಮೇಲೂ ಕೂಡ 9 ಗಂಟೆವರೆಗೂ ಈ ವಿಶೇಷವಾಗಿರ್ತಕ್ಕಂಥ ಮಂತ್ರ ನಮಗೆ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ 3 ತಂದು ಕೊಡುತ್ತೆ. ಅದರಲ್ಲಿ ವಿಶೇಷವಾಗಿ ಆರೋಗ್ಯಕ್ಕೆ, ಮಾನಸಿಕ ಚಿಂತನೆ ಹಾಗೆ ನಮ್ಮಲ್ಲಿರ್ತಕ್ಕಂಥ ಒಂದು ಆಂಗ್ಸೈಟಿ, ಫಿಯರ್, ಭಯ ವಾತಾವರಣ. ಬಟ್ ಆದರೆ ನಂಬರ್ ಆಫ್ ರಿಪಿಟೇಷನ್ಸ್ ಇಂಪಾರ್ಟೆಂಟು. ಈ ಮಂತ್ರ ಒಂದು ವೈಜ್ಞಾನಿಕವಾಗಿ ನಮ್ಮ ಮೆದುಳಿನ ಮೇಲೆ ವರ್ಕ್ ಆಗುತ್ತೆ. ಇದು ನಮ್ಮ ಮೆದುಳಿನ ಮೇಲೆ ಬಹಳ ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ. ಆ ಮೆದುಳಲ್ಲಿರ್ತಕ್ಕಂಥ ಬ್ರೈನ್ ಸೆಲ್ಸ್ ಸ್ಟ್ರಾಂಗ್ ಆಗುತ್ತೆ. ಯಾವುದೇ ಒಂದು ಭಯ, ಯಾವುದೇ ಒಂದು ಡಿಪ್ರೆಷನ್, ಆಂಗ್ಸೈಟಿ, ಓಲ್ಡ್ ಸ್ಕಾರ್ ಅಂತ ನಾವು ಕರಿತೀವಿ, ಹಳೇದಲ್ಲಿ ಏನಾದ್ರು ಆಗಿರ್ತಕ್ಕಂಥ ಒಂದು ಮನಸ್ಸಿಗೆ ಗಾಯ, ಅದು ಹಂಗೆ ಅಚ್ಚುಳ್ಕೊಂಡಿರ್ತಕ್ಕಂಥದ್ದೆಲ್ಲ ಮನಸ್ಸಿಂದ ತೆಗೆಯಕ್ಕೆ, ಬುಡದಿಂದ ತೆಗೆಯಕ್ಕೆ ಓಂ ನಮೋ ಭಗವತೆ ರುದ್ರಾಯ, ಓಂ ನಮೋ ಭಗವತೆ ರುದ್ರಾಯ. ನಮ್ಮ ಶಿವನ ಮಂತ್ರಗಳಲ್ಲಿ ಅನೇಕ ಮಂತ್ರಗಳು ಇರತಕ್ಕಂಥದ್ದು. ಇದರಲ್ಲಿ ವಿಶೇಷತೆ ಏನು ಅಂತಂದ್ರೆ, ರುದ್ರ ಜಪ ಮಾಡಿದಾಗ, ರುದ್ರ ಅಂತ ಹೇಳಿದಾಗ ಅಥವಾ ಭಗವತೆ, ಫಸ್ಟ್ ನಾವು ನಮಸ್ಕಾರ ಓಂಕಾರದಿಂದ ಶುರು ಮಾಡ್ತೀವಿ. ಸೊ ಹಾಗೆ ಆ ಬರ್ತಕ್ಕಂಥ ಓಂಕಾರದಿಂದ ನಮಸ್ಕಾರ ಮಾಡಿ ಭಗವತೆಯನ್ನ ಸ್ಮರಣೆ ಮಾಡಿ ರುದ್ರಾಯ ಅಂತ ಹೇಳ್ತೀವಿ. ಇದೆಲ್ಲ ಬೀಜಾಕ್ಷರಿ ಮಂತ್ರಗಳು ನಮಗೆ ವಿಶೇಷವಾಗಿರ್ತಕ್ಕಂಥ ಒಂದು
ಮನಸ್ಸಿಗೆ ನೆಮ್ಮದಿ ಕೊಡ್ತಕ್ಕಂಥದ್ದು. ಹಾಗೆ ಬಹಳ ಒಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ನಮ್ಮ ಮೈಯಲ್ಲಿ ಒಂದು ಶಕ್ತಿ ಇದೆ. ನಮ್ಮ ಮೈಯಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿ ಒಂದು ರೀತಿಯ ಕಂಪನಾಂಕಗಳಲ್ಲಿರ್ತಕ್ಕಂಥದ್ದು. ಆ ಕಂಪನಾಂಕ ತಿಳ್ಕೋಬೇಕು ಅಂತಂದ್ರೆ ವೆರಿ ಸಿಂಪಲ್. ಈ ತೋರ್ ಬೆರಳು, ಎರಡು ತೋರ್ ಬೆರಳನ್ನ ಒಂದು ಸೈಲೆಂಟ್ ಆಗಿರ್ತಕ್ಕಂಥ ಪ್ಲೇಸಲ್ಲಿ ಜಸ್ಟ್ ಇದನ್ನೆರಡನ್ನೂ ಕೂಡ ಈ ರೀತಿ ಹಿಂಗೆ ಇಟ್ಕೊಂಡ್ರೆ ಅಲೆಗಳ ಸೌಂಡ್ ಬರುತ್ತೆ. ಒಂದು ರೀತಿ ಹಮ್ಮಿಂಗ್ ಸೌಂಡ್ ಅಂತ ಕರಿತೀವಿ. ಸೊ ನಿಮ್ಮ ಬಾಡಿಲಿರ್ತಕ್ಕಂಥ ಫ್ರೀಕ್ವೆನ್ಸಿ ಸೌಂಡ್ ಅದು ಓವರ್ ಆಲ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ನಮ್ಮ ಬಾಡಿಲಿರ್ತಕ್ಕಂಥ ಸ್ಪೆಕ್ಟ್ರಮ್ ಸೌಂಡ್ ಅದು. ಜಸ್ಟ್ ಹಿಂಗೆ ಲೈಟ್ ಆಗಿ ಇಟ್ಕೊಳ್ಳಿ, ಕಣ್ಮುಚ್ಕೊಳ್ಳಿ. ಒಂದು ರೀತಿ ನಿಮಗೆ ಬ್ಲಡ್ ಸರ್ಕ್ಯುಲೇಟ್ ಆಗ್ತಕ್ಕಂಥ ಒಂದು ಸೌಂಡು ಅದರಲ್ಲಿರುತ್ತೆ. ಸಮುದ್ರ ತೀರದಲ್ಲಿ ಬರ್ತಕ್ಕಂಥ ಅಲೆಗಳಲ್ಲಿ ಏನು ಸೌಂಡ್ ಬರುತ್ತೋ, ಸೊ ನಿಮ್ಮ ಒಂದು ಬಾಡಿಲಿರ್ತಕ್ಕಂಥ ಒಂದು ಫ್ರೀಕ್ವೆನ್ಸಿ ಸೌಂಡ್ ಕೇಳುತ್ತೆ. ನಾವು ಮಂತ್ರ ಪಠನೆ ಆದ ಮೇಲೆ ಆ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗುತ್ತೆ. ನೀವು ಇಟ್ಕೊಂಡಾಗ ಮಂತ್ರ ಫುಲ್ ಡೇ ಮಾಡ್ತಾ ಇರಿ. ಗುರುವಾರ ಹಿಂಗೆ ಇಟ್ಕೊಳ್ಳಿ, ಮಂತ್ರ ಅದು ಹೇಳ್ಬಿಟ್ಟು ಹಿಂಗೆ ಇಟ್ಕೊಳ್ಳಿ, ಅದು ಹಮ್ಮಿಂಗ್ ಸೌಂಡ್ ಇನ್ಕ್ರೀಸ್ ಆಗಿರುತ್ತೆ. ಆ ಹಮ್ಮಿಂಗ್ ಸೌಂಡ್ ಅಂತ ಏನು ಬರುತ್ತೋ ನೀವು ಇಟ್ಕೊಂಡಾಗ, ಹಿಂಗೆ ಇಟ್ಕೊಂಡಾಗ ನಿಮಗೆ ಅನುಭವ ಮಾಡ್ಕೋಬೋದು. ಹಿಂಗೆ ಜಸ್ಟ್ ಒಂದು ಕಣ್ಮುಚ್ಕೊಳ್ಳಿ, ನೀಟಾಗಿ ಏನು ಡಿಸ್ಟರ್ಬ್ ಮಾಡ್ಕೊಬೇಡಿ. ಈ ಬೆರಳು ಯೂಸ್ ಮಾಡಿ ಕ್ಲೀನಾಗಿ ಒಳಗಡೆವರೆಗೂ ಸ್ವಲ್ಪ ಟಚ್ ಮಾಡ್ಕೊಂಡು ಇಟ್ಕೊಳ್ಳಿ. ಕಾನ್ಸಂಟ್ರೇಷನ್ ಹೆಚ್ಚಿಗೆ ಮಾಡೋಕ್ಕೆ ದಿ ಫಸ್ಟ್ ಟೆಕ್ನಿಕ್ ಇನ್ ಮೆಡಿಟೇಷನ್ ಅದು. ತುಂಬಾ ಜನ ಪ್ರಾಣಾಯಾಮ ಎಲ್ಲ ಹೇಳ್ಕೊಡ್ತಾರೆ, ರೇಚಕ, ಪೂರಕ, ಕುಂಭಕ ಅಂತೆಲ್ಲ ಹೇಳ್ಕೊಡ್ತಾರೆ. ಹೇಗೆ ನಾವು ಬ್ರೆತ್ನ ಅನಾಲಿಸಿಸ್ ಮಾಡ್ತಕ್ಕಂಥದ್ದು. ಫಸ್ಟ್ ಕಾನ್ಸಂಟ್ರೇಷನ್ ಸ್ಟಾರ್ಟ್ಸ್ ವಿತ್ ಇಯರ್ಸ್. ಪಂಚಭೂತಗಳಲ್ಲಿ ಇಯರ್ಸ್ ಇವೆರಡು ನಾವು ಇಟ್ಕೊಂಡು ಆ ಹಮ್ಮಿಂಗನ್ನೇ ಫಸ್ಟ್ ಕಾನ್ಸಂಟ್ರೇಷನ್ ಮಾಡಿದ್ರೆ ಸಾಕು. ಅನೇಕ ಮಾನಸಿಕ ಒತ್ತಡಗಳಿಂದ ದೂರ ಆಗ್ಬೋದು. ಥಿಂಕಿಂಗ್ ಪವರ್ ಚೇಂಜಸ್ ಆಗುತ್ತೆ. ಆಲೋಚನಾ ಲಹರಿ ಚೇಂಜ್ ಆಗುತ್ತೆ. ತಂದೆಯಿಂದ ದುಃಖ, ತಾಯಿಯಿಂದ ದುಃಖ, ಮಕ್ಕಳಿಂದ ದುಃಖ, ಗಂಡನಿಂದ ದುಃಖ, ಸ್ನೇಹಿತರಿಂದ ದುಃಖ, ಹಿತಶತ್ರುಗಳಿಂದ ದುಃಖ ಎಲ್ಲ ಓಕೆ. ಓಂ ನಮೋ ಭಗವತೆ ರುದ್ರಾಯ. ಇಟ್ ಈಸ್ ದಿ ಡಿಸ್ಪೆಲ್ಲರ್ ಆಫ್ ಫಿಯರ್, ಆಂಗ್ಸೈಟಿ, ಡಿಪ್ರೆಷನ್. ಇಟ್ ಈಸ್ ದಿ ಡಿಸ್ಪೆಲ್ಲರ್. ನಮಗೆಲ್ಲ ಕೊಟ್ಟಿರ್ತಕ್ಕಂಥ ಒಂದು ಕಾಸ್ಮಿಕ್ ಎನರ್ಜೀಸ್ ಅಲ್ಲಿ ಚತುರ್ದಶಿ ದಿವಸ ಮಹಾಶಿವರಾತ್ರಿ, ಪ್ರತಿ ತಿಂಗಳು ಶಿವರಾತ್ರಿ ಬರುತ್ತೆ. ಈ ಒಂದು ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಪಾಲ್ಗುಣ ಸ್ಟಾರ್ಟ್ ಆಗ್ತಕ್ಕಂಥ ಮುಂಚೆ ಬರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಚತುರ್ದಶಿನ ಮಹಾಶಿವರಾತ್ರಿ ಅಂತ ಹೇಳ್ತಾರೆ. ಆ ಮಹಾಶಿವರಾತ್ರಿಯಲ್ಲಿ ಕಾಸ್ಮಿಕ್ ಅಲ್ಲಿ ವಾತ ಹೆಚ್ಚಾಗಿರುತ್ತೆ. ನೇಚರಲ್ಲಿ ವಾತ ಹೆಚ್ಚಾಗಿರುತ್ತೆ. ವಾತ ಹೆಚ್ಚಾಗಿದ್ದಾಗ ಪೇನ್ ಜಾಸ್ತಿ ಆಗುತ್ತೆ. ನಾಟ್ ಓನ್ಲಿ ಬಾಡಿ ಪೇನ್, ಎಮೋಷನಲ್ ಪೇನು ಜಾಸ್ತಿ ಆಗುತ್ತೆ ವಾತ ಇದ್ದಾಗ. ವಾತ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಟು ಎಮೋಷನ್ಸ್. ಆ ಎಮೋಷನ್ಸು ಎಕ್ಸಸ್ ಆದಾಗ ಅತಿ ಹೆಚ್ಚು ಪ್ರೀತಿ ಆಗ್ತಕ್ಕಂಥದ್ದು, ಅತಿ ಹೆಚ್ಚು ಮೋಹ ಆಗ್ತಕ್ಕಂಥದ್ದು, ಅತಿ ಹೆಚ್ಚು ಒಬ್ಬರನ್ನ ಬಯಸಿ ಬೇಕು ಅಂತಕ್ಕಂಥದ್ದು, ಇದು ವಾತದ ಪ್ರಕೃತಿ. ಇದು ಯಾವಾಗಲೇ ಆಗಲಿ ಕಫ ಪ್ರಕೃತಿ ಪ್ರೀತಿ ಕೊಟ್ಟರು ಕೂಡ ವಾತ ಪ್ರಕೃತಿಯಲ್ಲಿ ಸೆಳೆತ ಜಾಸ್ತಿ. ವಾತ ಪ್ರಕೃತಿಯಲ್ಲಿ ಸೆಳೆತ ಜಾಸ್ತಿ. ಅದಕ್ಕೆ ಬೇಗ ಹರ್ಟ್ ಆಗೋರೆಲ್ಲ ವಾತದವರೆಲ್ಲ ಸ್ವಲ್ಪ ಬೇಗ ಕಾಲು ನೋವು, ಕೈ ನೋವು ಎಲ್ಲ ಸ್ವಲ್ಪ ಬೇಗ ಇದಾಗ್ತಕ್ಕಂಥದ್ದು. ಈ ಮಹಾಶಿವರಾತ್ರಿ ದಿವಸ ನಾವು ಜಾಗರಣೆ ಮಾಡಿದಾಗ ಆ ಬಂದಿರತಕ್ಕಂಥ ಯೂನಿವರ್ಸಲ್ ಸ್ಟ್ರೆಂತ್ ನಾವು ಸ್ಟ್ರೈಟ್ ಆಗಿ ಕುತ್ಕೊಂಡಾಗ ಎಲ್ಲ ಎಳೆದು ಬಿಡುತ್ತೆ ಮೇಲೆ. ಅದಕ್ಕೆ ಮಲಗಬಾರ್ದು, ಕುತ್ಕೊಂಡೇ ಇರಬೇಕು. ಏನಾದ್ರು ಒಂದು ಹಿಂದ್ಗಡೆ ಒಂದು ಗೋಡೆ ಇದ್ರೆ ಗೋಡೆ ವರ್ಕೊಂಡು ಕೂತ್ಕೋ, ಸ್ಟ್ರೈಟ್ ಆಗಿರು, ಮಲಗಬೇಡ, ಹಿಂಗೆ ಹೋಗ್ಬೇಡ. ಯಾಕಂದ್ರೆ when the body is upright, perpendicular, the vata is been removed. ಆ ವಾತ ಬರೀ ಪೇನ್ ಅಲ್ಲ, ನಿಮ್ಮ ಮಾನಸಿಕ ಪೇನ್, ನಿಮ್ಮ ಚಿಂತನೆಗಳು,
ನಿಮ್ಮ ಎಮೋಷನಲ್ ಡಿಸ್ಟರ್ಬೆನ್ಸ್. ಅದಕ್ಕೆ ಶಿವರಾತ್ರಿ ದಿವಸ ಸ್ವಲ್ಪ ಅಳಬೇಕು, ತುಂಬ ಅಳಬೇಕು. ಬೈ ಎಂಜಾಯಿಂಗ್ ಮ್ಯೂಸಿಕ್ ಎಮೋಷನ್ಸ್ನ ಆಚೆ ಹಾಕಬೇಕು. ಅದೊಂದು ಮದುವೆ ಈವೆಂಟು, ಶಿವನ ಮದುವೆ ಈವೆಂಟ್ ಅಂತ ಹೇಳ್ತಾರೆ. ಮದುವೆ ಈವೆಂಟಲ್ಲಿ ಅಲ್ಲೂ ಕೂಡ ಆನಂದ ಬಾಷ್ಪ ಬಂದೇ ಬರುತ್ತೆ. ನಮ್ಮ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಮದುವೆ ಆದಾಗ ಡೆಫಿನೆಟ್ಲಿ ವಿ ವಿಲ್ ಹ್ಯಾವ್ ದಿ ಎಮೋಷನಲ್ ಫೀಲಿಂಗ್. ಇಟ್ ಈಸ್ ಮೋರ್ ಆಫ್ ಎ ಎಮೋಷನಲ್ ಬಾಂಡೇಜ್, ಎಮೋಷನಲ್ ಫೀಲಿಂಗ್. ಇದು ಸ್ಟ್ರೆಂಥನ್ ಆಗಿ ಸ್ಟ್ರಾಂಗ್ ಬಾಂಡೇಜ್ ಆಗಬೇಕು ಅಂದರೆ ಈ ಮಂತ್ರ ಓಂ ನಮೋ ಭಗವತೆ ರುದ್ರಾಯ, ದಿ ಮೋಸ್ಟ್ ಪವರ್ಫುಲ್ ಮಂತ್ರ ಫಾರ್ ವಾತ ಅಂಡ್ ಎಮೋಷನಲ್ ವೆಲ್ ಬೀಯಿಂಗ್. ಎಮೋಷನಲ್ ಇಂಬ್ಯಾಲೆನ್ಸ್ ಅಂತ ಕರಿತಾ ಇಲ್ಲ ನಾನು, ಎಮೋಷನಲಿ ಡೌನ್ ಅಂತ ಹೇಳ್ತಾ ಇಲ್ಲ, ಎಮೋಷನಲ್ ವೆಲ್ ಬೀಯಿಂಗ್. ಪ್ಲೀಸ್ ಡೂ. ಮಂತ್ರ ವರ್ಕ್ ಮಾಡುತ್ತೆ. ಎಕ್ಸ್ಪೀರಿಯನ್ಸ್ ಮಾಡಿ. ಅದರಲ್ಲಿರ್ತಕ್ಕಂಥ ಸಿಲೆಬಸ್, ಸೌಂಡ್ ಸಿಲೆಬಸ್ ನಮ್ಗೆ ಹೆಲ್ಪ್ ಮಾಡುತ್ತೆ. ಅನ್ಲಿಮಿಟೆಡ್ ಆಗಿ ಹೇಳಿ. ಯಾರು ಸ್ವಲ್ಪ ಲೇಟಾಗಿ ನೋಡಿದ್ರೆ ಅಟ್ಲೀಸ್ಟ್ ನಿಮಗೆ ನೈಟ್ ಮಾಡಬೇಕು, ನೈಟ್ ನೋಡ್ತಾ ಇದೀವಿ, ಬೆಳಿಗ್ಗೆ ಮಾಡಬೇಕು, ಹೆಂಗೋ ಒಂದು ಟೈಮಿಂಗ್ಸ್. ಗುರುವಾರ 9 ಗಂಟೆವರೆಗೂ ಟೈಮ್ ಇದೆ. ಶುದ್ಧತೆ ದೇಹಕ್ಕೆ, ಮನಸ್ಸಿಗೇನಿಲ್ಲ. ಇಫ್ ಯು ವಾಂಟ್ ಟು ಸ್ಟಾರ್ಟ್ ರೈಟ್ ನೌ, ಇಟ್ ಕ್ಯಾನ್ ಸ್ಟಾರ್ಟ್. ಶಿವನಿಗೆ ಆಚಾರ ವಿಚಾರಕ್ಕೆ ಇಷ್ಟಪಡಲ್ಲ. ದಿ ಎನರ್ಜಿ ಆಫ್ ಶಿವ ಡಸಂಟ್ ವಾಂಟ್ ಆಚಾರ ವಿಚಾರ. ವಿಷ್ಣುಗೆ ಆಚಾರ ವಿಚಾರ, ಹಂಗೆ ಹೋಗ್ಬೇಕು, ಹಂಗೆ ಹೋಗ್ಬೇಕು, ಶ್ರೀಚರಣ ಹಾಕೋಬೇಕು, ಎಲ್ಲ ಕಡೆ ಶ್ರೀಚರಣ ಹಾಕೋಬೇಕು, ಎಲ್ಲ ಕಡೆ. ವಿಷ್ಣು ಅಲಂಕಾರ ಪ್ರಿಯ ಆಗಿರೋದ್ರಿಂದ ಆ ಎನರ್ಜೀಸ್ ಎಲ್ಲ ಅಲಂಕಾರ ಪ್ರಿಯ, ಭೂಷಣವಾಗಿರಬೇಕು. ಅದೆಲ್ಲ ಹಿ ಡಸಂಟ್ ಲೈಕ್ ಆಲ್ ಲೈಕ್ ಶಿವನ್ ತರ ಎಮೋಷನ್ಸ್ ಏನೇ ಇಲ್ಲ. ವಿ ವಿಲ್ ಶೋ ಅವರ್ ಬ್ಯೂಟಿ, ವಿ ವಿಲ್ ಶೋ ಅವರ್ ಎಫಲ್ಗನ್ಸ್ ಇಂಟರ್ನಲಿ. ಆ ರೀತಿ ಇರ್ತಕ್ಕಂಥದ್ದು. ವಿಷ್ಣು ಸಹಸ್ರನಾಮ ಓದಬೇಕಾದ್ರೆ ತುಂಬಾ ಪ್ರೀತಿಯಿಂದ ಖುಷಿಯಿಂದ ಓದಿದ್ರೆ ಎಲ್ಲ ಆಗುತ್ತೆ, ದುಃಖದಿಂದ ಓದಬಾರ್ದು. ಶಿವ ತಾಂಡವ ಸ್ತೋತ್ರನ ದುಃಖದಿಂದ ಓದಬೇಕು. ಶಿವನ ಡಮರುಗ ಸ್ತೋತ್ರ ಬರುತ್ತೆ, ಮಹೇಶ್ವರ ಸೂತ್ರಾಸ್ ಅಂತ. ಅದು ಬಹಳ ಬೇಜಾರು ಮಾಡ್ಕೊಂಡು ಹೇಳಬೇಕು, ಅವಾಗ ವೈಬ್ರೇಷನ್ ಚೇಂಜ್ ಆಗುತ್ತೆ. ಅನೇಕ ಯುದ್ಧಗಳಲ್ಲಿ ಮಹೇಶ್ವರ ಸೂತ್ರಾಸ್ ಹೇಳ್ತಾರೆ. ಸೊ ಒಂದೊಂದಕ್ಕೂ ಎನರ್ಜೀಸ್ ಬೇರೆ ಬೇರೆ ಇರುತ್ತೆ. ದಿಸ್ ಆರ್ ಆಲ್ ಎನರ್ಜಿ ಮ್ಯಾನಿಫೆಸ್ಟೇಷನ್. ಇಲ್ಲಿ ಯಾರೋ ಶಿವ ಇದ್ದಾರೆ ಮೇಲ್ಗಡೆ, ವಿಷ್ಣು ಇದ್ದಾರೆ, ನಾನು ನೋಡಿಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ದೋಸ್ ಆರ್ ಆಲ್ ಎನರ್ಜಿ ಮ್ಯಾನಿಫೆಸ್ಟೇಷನ್. ಎಷ್ಟೊಂದು ಎನರ್ಜೀಸ್ ಅಲ್ಲಿ ವೇರಿಯನ್ಸ್ ಇದೆ. ಕಟ್ಟಿಗೆಯಲ್ಲಿ ಬರ್ತಕ್ಕಂಥ ಹೀಟ್ ಡಿಫರೆಂಟ್ ಇದೆ, ಗ್ಯಾಸಲ್ಲಿ ಬರ್ತಕ್ಕಂಥ ಹೀಟ್ ಡಿಫರೆಂಟ್ ಇದೆ, ಕರೆಂಟ್ ಸ್ಟವ್ ಅಲ್ಲಿ ಬರ್ತಕ್ಕಂಥ ಹೀಟ್ ಬೇರೆ ಇದೆ, ಇಂಡಕ್ಷನ್ ಸ್ಟವ್ ಅಲ್ಲಿ ಇರ್ತಕ್ಕಂಥ ಹೀಟ್ ಬೇರೆ ಇದೆ, ಮೈಕ್ರೋವೇವ್ ಅಲ್ಲಿ ಬರ್ತಕ್ಕಂಥ ಹೀಟ್ ಬೇರೆ ಇದೆ. ಆಲ್ ಗೆಟ್ಸ್ ಹೀಟೆಡ್ ಅಪ್, ಬಟ್ ಎವ್ರಿಥಿಂಗ್ ಹ್ಯಾವ್ ಗಾಟ್ ಡಿಫರೆಂಟ್ ಫ್ರೀಕ್ವೆನ್ಸೀಸ್. ಕೆಲವು ಗುಡ್ ಫ್ರೀಕ್ವೆನ್ಸೀಸ್, ಕೆಲವು ಮೀಡಿಯಂ ಫ್ರೀಕ್ವೆನ್ಸೀಸ್, ಕೆಲವು ಬ್ಯಾಡ್ ಫ್ರೀಕ್ವೆನ್ಸೀಸ್. ಆಲ್ ಆರ್ ಹೀಟ್ ಎನರ್ಜಿ. ಅದೇ ತರ ನಮ್ಮ ದೇವರುಗಳಲ್ಲಿ ಇರ್ತಕ್ಕಂಥ ಮಂತ್ರಗಳಲ್ಲೂ ಕೂಡ ಆ ಎನರ್ಜಿ ಇದೆ. ಡಿಸ್ಪೆಲಿಂಗ್ ಮಂತ್ರಾಸ್ ಎಲ್ಲ ಇರ್ತಕ್ಕಂಥದ್ದು, ಅಕ್ವೈರಿಂಗ್ ಮಂತ್ರಾಸ್ ಇರ್ತಕ್ಕಂಥದ್ದು. ಬಟ್ ಆದ್ರೆ ಮಂತ್ರಾಸ್ ಎನರ್ಜಿ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಇಲ್ಲ. ಕೈನ ಉಜ್ಜಿ 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 ಬಿಸಿ ಆಗುತ್ತಲ್ಲ, ಮಂತ್ರಗಳು ಹಂಗೆ. ಅದೇ ಅಗ್ನಿಗೆ ಮುಟ್ಟಿದ್ರೆ ಸ್ಕಿನ್ಗೆ ಸುಟ್ಟೋಯ್ತು, ದಟ್ ಡೈರೆಕ್ಟ್. ಅದು ಮಂತ್ರಾಸ್ ಆರ್ ಕಂಪ್ಲೀಟ್ಲಿ ಲೋವರ್ ಲೆವೆಲ್ ಇರುತ್ತೆ, ಅದು ಅಪ್ಪರ್ ಲೆವೆಲ್ಗೆ ಬರಬೇಕು. ಚಾಂಟ್ ಮಾಡಿ 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 ಅವಾಗ ನಮಗೆ ಎಷ್ಟೊಂದು ವಿಚಾರದಲ್ಲಿ ವಿಲ್ ಹ್ಯಾವ್ ಎ ವೈಡ್ ಸ್ಪೆಕ್ಟ್ರಮ್ ವ್ಯೂಸ್ ಲೈಫಲ್ಲಿ. ಸೊ ಈ ಮಂತ್ರ ಪಠನೆ ಮಾಡಿ. ಎಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿ, ಮಹಾಶಿವರಾತ್ರಿಯ ಶುಭಾಶಯಗಳು. ಕರೆಗಳನ್ನ ತಗೊಂಡೋಗೋಣ, ಒಂದು 2-3 ಎಷ್ಟಾಗುತ್ತೋ ಅಷ್ಟು. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ಹಲೋ. ಹೇಳಿ. ಹಲೋ. ಹಾ ಸರ್, ಶ್ರೀನಿವಾಸ್ ಅಂತ ಬೆಂಗಳೂರಿನ ಮಾತಾಡ್ತಾ ಇರೋದು ಸರ್. ಹೇಳಿ ಸರ್. ಸರ್, ಕೆಲಸದ ಬಗ್ಗೆ ಕೇಳಬೇಕಾಗಿತ್ತು. ಪ್ರೆಸೆಂಟ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಕಂಪ್ನಿ ಕಾಂಟ್ರಾಕ್ಟ್ ಕಡೆ. ಮುಂದೆ ಏನೋ ಒಳ್ಳೆ ಕೆಲಸ ಸಿಗುತ್ತಾ ಅಂತ. ಒಳ್ಳೆ ಕೆಲಸ, ಅದು ಒಳ್ಳೇದಂದ್ರೆ ಹೆಂಗ್ ಸರ್ ಇರ್ತದೋ, ಅದು ಹೆಂಗಿರುತ್ತದೋ ಒಳ್ಳೇದು ಅಂದ್ರೆ? ಓಕೆ, ಪರ್ಮನೆಂಟ್ ಕೆಲಸ, ಪರ್ಮನೆಂಟ್ ರೋಲ್ ಸರ್. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗಲ್ಲ, ಡೇಟ್ ಆಫ್ ಬರ್ತ್ ಹೋಗ್ಲಾ? ಯಾವ್ದು ಅನುಕೂಲ ಅದ ನೋಡಿ. ನಮಗೆ ಪ್ರಶ್ನಾಶಾಸ್ತ್ರ ಅನುಕೂಲ, ನಮಗೆ ಕೊಟ್ಟಾಗ. ಓಕೆ, 1 to 240 ನಂಬರ್ ಹೇಳಿ.
79 ಸರ್. 79 ಜಾಬ್ ಅಲ್ಲಿ ನೋಡೋಣ. ಓಕೆ, ಇದರಲ್ಲಿ ಬಂದಿರತಕ್ಕಂತ ದಶಾಭುಕ್ತಿ ನೋಡೋಣ. ಚಂದ್ರ 2033 ಚಂದ್ರ ದಶ ಇದೆ. ದಶ ಟು ದಶ ಇಂಪ್ರೂವ್ಮೆಂಟ್ ತೋರಿಸುತ್ತೆ. ಜಾಬ್, ಬಿಸ್ನೆಸ್, ಫಿನಾನ್ಸ್ ಅಲ್ಲಿ 6th ಹೌಸ್ ಯಾವಾಗಲೂ ನಿಮ್ಗೆ ಜಾಬ್ ಇದ್ದೇ ಇರುತ್ತೆ ಸರ್, ಟೆನ್ಷನೇ ಇಲ್ಲ. ನಿಮಗೆ ಒಳ್ಳೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು ಮಂಗಳನಲ್ಲಿ 10-6-9 ಬಂದಿದೆ. ಇದು ಮುಗಿಬೇಕು, ಇದು ಬರಬೇಕು. 2033 ನಿಮಗೆ ಟೇಕ್ ಆಫ್ ಆಗುತ್ತೆ. ಎಷ್ಟು ನಿಮ್ಮ ಏಜ್? 34. ಓಕೆ, 7-8 ಇಯರ್ಸ್ ಅಂದ್ರೆ 40s ಬರೋಷ್ಟಕ್ಕೆ ನಿಮ್ಗೆ ಅಧಿಕಾರ ಬಂದ್ಬಿಡುತ್ತೆ. 40s 41 42 ಬರೋಷ್ಟಕ್ಕೆ ಎಂಡಿಂಗ್ ಪೀರಿಯಡ್ ಅಧಿಕಾರ ಬರುತ್ತೆ. ಅಲ್ಲಿವರೆಗೂ ಕೆಲಸ ಇದ್ದೇ ಇರುತ್ತೆ, ಸ್ಟ್ರಗಲ್ ಇರುತ್ತೆ 8ನೇ ಮನೆ. ಸೊ ಮೂಲಂಗಿಯನ್ನ ದಾನ ಮಾಡಿ, ಶನಿವಾರ ಮೂಲಂಗಿಯನ್ನ ದಾನ ಮಾಡಿ. ಹಾಗೆ ಶನಿವಾರದೊತ್ತು ಯಾವ್ದಾದ್ರು ಒಂದು ಸೂಪರ್ ಮಾರ್ಕೆಟ್ಗೆ ಅಡ್ಡಾಡ್ಕೊಂಡ್ ಬನ್ನಿ. ಶನಿವಾರ 1-2 ಅವರ್ ಏನು ಪರ್ಚೇಸ್ ಮಾಡಿ ಸೂಪರ್ ಮಾರ್ಕೆಟ್ಗೆ ಹೋಗಿ ಬನ್ನಿ, ತುಂಬಾನೇ ಸ್ಟ್ರಾಂಗ್ ಆಗಿ ಸೇರುತ್ತೆ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್. ಸರ್, ಇದು ನಮ್ಮ ಅಯ್ಯವ್ರದ್ದು ಇವ್ರದ್ದು ಜಾಬ್ ವಿಷಯ ಕೇಳ್ಬೇಕಾಯ್ತು. ಹೇಳಿ. ಡೇಟ್ ಆಫ್ ಬರ್ತ್ ಹೋಗ್ತೀನಿ. 5/4/1979. 1979. ಸಮಯ ಬೆಳಿಗ್ಗೆ 6:13. ಹುಟ್ಟಿದೂರು ಶಿವಮೊಗ್ಗ ಸರ್. ಶಿವಮೊಗ್ಗ. ಆಯ್ತಾಯ್ತು. 5 ಏಪ್ರಿಲ್ 1979. ಮಿಥುನ ರಾಶಿಲಿ ಹುಟ್ಟಿದ್ದಾರೆ. ಪುನರ್ವಸು ನಕ್ಷತ್ರ. ಸದ್ಯಕ್ಕೆ ಇವರಿಗೆ 2021 28 ಕೇತು ದಶ ನಡೀತಾ ಇದೆ. ಜಾಬ್ ವಿಚಾರದಲ್ಲಿ ಕೇತು ಹೇಗಿದೆ ಅಂತ ನೋಡೋಣ. ಅವ್ರಿಗೇನಾದ್ರು ಅನುಕೂಲ ಇದ್ರೆ ಅಬ್ರಾಡ್ ಹೋಗೋ ಚಾನ್ಸಸ್ ಇರುತ್ತೆ, ಅಥವಾ ಮಲ್ಟಿನ್ಯಾಷನಲ್ ಕಂಪನಿ ವರ್ಕ್ ಮಾಡೋ ಚಾನ್ಸಸ್ ಇರುತ್ತೆ. ಕೇಳಿಸ್ತಾ ಇದೆಯಾ? ಪ್ರಾಬ್ಲಮ್ ಆಗ್ತಾ ಇದೆ. ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ಸ್ವಲ್ಪ ಕೆಲಸದಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲಿದ್ದಾರೆ ಸರ್? ಯಾವ ಕೆಲಸದಲ್ಲಿ ಇದ್ದಾರೆ ಹೇಳಿ ಸರ್. ಇದು ದುಬೈ ಸರ್. ದುಬೈ. ಅದನ್ನೇ ನಿಮ್ಗೆ ಹೇಳಿದ್ದು. ಅಬ್ರಾಡ್ ಅಂತ ನಾವು ನೋಡಿದ ತಕ್ಷಣ ಟಕ್ ಅಂತ ಹೇಳ್ಬಿಡ್ತೀವಿ, ಇವ್ರು ಅಬ್ರಾಡ್ ಅಲ್ಲಿ ಯಾವ ಕಾಂಬಿನೇಷನ್ ಬಂದ್ರೆ ಅಬ್ರಾಡ್ ಇರ್ತಾರೆ ಅಂತ. ಓಕೆ, ದಶದಲ್ಲಿದ್ದಾರೆ. ಭುಕ್ತಿ ಸ್ವಲ್ಪ ತೊಂದರೆ ಕೊಡ್ತಕ್ಕಂಥದ್ದು ಯಾವತ್ತು ಈ ನಕ್ಷತ್ರದಲ್ಲಿ ನಮಗೆ 5, 8, 12 ಬರಬಾರ್ದು ನಕ್ಷತ್ರದಲ್ಲಿ. ಈ ಆರ್ಡರ್ ಹೋದಾಗ ಈಗ ಸದ್ಯಕ್ಕೆ ರಾಹು ಭುಕ್ತಿ ನಡೀತಾ ಇದೆ. ರಾಹು ಸ್ವಲ್ಪ ಕೆಲಸದಿಂದ ಆಚೆ ಆಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ತೋರಿಸ್ತಾ ಇದೆ. ಈ 12-3-8 ಕಾಂಬಿನೇಷನ್ ಬರ್ತಕ್ಕಂಥದ್ದು ಶುಕ್ರನಿಂದ ಬರ್ತಾ ಇದೆ. ವೀನಸ್ ಇಸ್ ವೆರಿ ಬ್ಯಾಡ್. ರಾಹು ಆದ ಮೇಲೆ ಇವರಿಗೆ ಗುರು ಬರ್ತಾನೆ, ವೆರಿ ಗುಡ್. ಆದ್ರೂ ಕೂಡ ಎಂಡಿಂಗ್ ಅಲ್ಲಿ 12 ಇರುತ್ತೆ. ಸೊ ಎಲ್ಲಿವರೆಗೂ ಈ ಸಮಸ್ಯೆ ಇರುತ್ತೆ ಅಂತ ನಾವು ನೋಡಿದಾಗ, ಕೇತು ಮತ್ತೆ ಬರ್ತಕ್ಕಂಥ 2025 ಅಕ್ಟೋಬರ್ ವರೆಗೂ ಇವರಿಗೆ ಸಫರಿಂಗ್ ಇದ್ದೇ ಇರುತ್ತೆ. ಇಲ್ಲಿ ಸದ್ಯಕ್ಕೆ ನೀವೇನ್ ಮಾಡಬಹುದು ಅಂತಂದ್ರೆ, ಅವರಿಗೆ ಮೊಸರನ್ನ ದಾನ ಮಾಡಿ ಸ್ವಲ್ಪ ಕಮ್ಮಿ ಆಗುತ್ತೆ. ಅಲ್ಲಿ ಏನಾದ್ರು ಸಾಧ್ಯವಾದ್ರೆ ಗವರ್ಮೆಂಟ್ ಹಾಸ್ಪಿಟಲ್ಸ್ ಇದ್ರೆ ಶುಕ್ರವಾರ ಸುಮ್ಮನೆ ಅಲ್ಲಿ ಹೋಗಿ ವಿಸಿಟ್ ಮಾಡ್ಕೊಂಡ್ ಬರಕ್ ಹೇಳಿ, ಟೆನ್ಷನ್ಸ್ ಕಮ್ಮಿ ಆಗುತ್ತೆ. ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಬರಕ್ ಹೇಳಿ, ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ. ಒಂದು ಬ್ಲೂ ಸಫೈರ್ ಹಾಕೊಳ್ಳೋಕೆ ಸಜೆಸ್ಟ್ ಮಾಡ್ತೀನಿ. ಸೌತ್ ಆಫ್ರಿಕನ್ ಬ್ಲೂ ಸಫೈರ್ ನಮ್ಮ ಆಫೀಸಲ್ಲಿ ಸಿಗುತ್ತೆ, ಎನರ್ಜೈಸ್ಡ್. ತಗೊಳಕ್ ಸಜೆಸ್ಟ್ ಮಾಡ್ತೀನಿ. ಅದ್ಭುತವಾಗಿರ್ತಕ್ಕಂಥ ವರ್ಕ್ ಮಾಡುತ್ತೆ. ಅಕ್ಟೋಬರ್ ಆದ್ಮೇಲೆ ಮತ್ತೆ ವಾಪಸ್ ಬರುತ್ತೆ. ಅಲ್ಲಿವರೆಗೂ ಸಫರಿಂಗ್. ಒಳ್ಳೆದಾಗ್ಲಿ ಎಲ್ಲರಿಗೂ. ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿ ಅವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ
ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.